ಇದು ಮಾಡುವವರೇ ಇದ್ದಾರೆ, ಇದರು ಸ್ಪೆಷಲಿಸ್ಟೇ ಇದ್ದಾರೆ ಇದರದ್ದು. ಇದು ಹೂಡ್ಲಿಕ್ಕೂ ಇದು ನೊಗಬೇಕು, ಓಡ್ಲಿಕ್ಕೂ ಇದು ಬೇಕು. ಹತ್ತಿಗೆ ತಾಗಬಾರದು ಅಂತ ಹೇಳಿ ಎಲ್ಲಿಯಾದ್ರೂ ಓಪನ್ ಇದ್ರೂ ಮರ ಮಾತ್ರ ಅಡಿಯಲ್ಲಿ. ಅದಕ್ಕೆ ಮಾಡುವ ಒಂದು ಸ್ಪೆಷಲೈಸ್ಡ್ ವ್ಯಕ್ತಿಗಳೇ ಇದ್ದಾರೆ. ತುಂಬಾ ಜನ ಇಲ್ಲ, ಒಂದು 4-5 ಜನ ಇದ್ದಾರೆ. ದಕ್ಷಿಣ ಉಡುಪಿಯಲ್ಲಿ ಮುಖಕ್ಕೆ ಕಟ್ಟುವಂಥದ್ದು, ಚಂದ ಕಾಣಲಿಕ್ಕೆ. ಇದು ಬಲಿಷ್ಠ ಕೋಣಗಳು ಈ ರೋಡನ್ನು ಬೆಂಡ್ ಮಾಡಿ ಹಾಕ್ತವೆ. ನೋಡಿ, ಇದು ಸುಮಾರು 3.5 kg ಇದೆ, 3 kg. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ವೀಕ್ಷಕರೇ, ಕಂಬಳ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಂಬಳವನ್ನು ನೋಡುವುದೇ ಚಂದ. ಆ್ಯಂಡ್ ಕಂಬಳದ ಅಭಿಮಾನಿಗಳಿಗಂತೂ ಹೇಳುವುದೇ ಬೇಡ, ಅಷ್ಟು ಖುಷಿಯಿಂದ ಕಂಬಳವನ್ನು ಇವರು ಇಷ್ಟಪಡ್ತಾರೆ. ಕಂಬಳ ಅಭಿಮಾನಿಗಳ ಆ ಒಂದು ಇಂಟ್ರೆಸ್ಟನ್ನು ನೀವೇ ನೋಡಿ. కౌళూరు వీడు తుషార్ మారుతున్నారు, నవరమల్ల చేస్తారులో కౌళూరు పీడు ತುಷಾರ್ ಮಾರುತ್ತ ಬಂದಾರೇನ. ಅದು ಕೂಡ ಕಂಬಳದಲ್ಲಿ ನಾವು ಕೇಳುವ ಆ ಒಂದು ಕಮೆಂಟ್ರಿ ಇರ್ಬೋದು, ಆ್ಯಂಡ್ ಕೋಣಗಳ ಓಟ ಇರ್ಬೋದು, ಕಂಬಳದ ಜಾಕಿಗಳ ಪ್ರಯತ್ನ ಇರ್ಬೋದು, ಇದು ನಿಜವಾಗಿಯೂ ಕಷ್ಟಶ್ರಮದ ಒಂದು ಕೆಲಸ ಆಗಿರ್ತದೆ. ಏನಪ್ಪ ಇದು ಕಂಬಳ ಅಲ್ಲದ ಹೊತ್ತಿನಲ್ಲಿ ಕಂಬಳದ ವಿಡಿಯೋವನ್ನು ಕಳಿಸ್ತಿದ್ದಾರಲ್ಲ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು ಅಲ್ವಾ? ಆಶ್ಚರ್ಯ ಆದರೂ ಸತ್ಯ ಏನು ಅಂತ ಹೇಳಿದರೆ, ಕಂಬಳದ ಬಗ್ಗೆ ವಿಶೇಷವಾದ ಅಭಿಮಾನ ಹಾಗೂ ಕಂಬಳದ ಕೋಣಗಳ ಬಗ್ಗೆ ಅತಿಯಾದ ಗೌರವ ನನಗೂ ಕೂಡ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಪ್ರಾರಂಭವಾಗುವಂತಹ ಕಂಬಳದ ಮಹೋತ್ಸವಗಳಿಗೆ ಸಿದ್ಧತೆಗಳು ಪ್ರತಿ ವರ್ಷ ನಡೀತಲೇ ಇರ್ತದೆ. ಆದರೆ ನನಗೆ ಇಲ್ಲಿ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಯಾವಾಗಲೂ ತಿಳಿದುಕೊಳ್ಳಬೇಕು ಅನ್ನುವ ಹಂಬಲ ಇದ್ದೇ ಇತ್ತು. ಅದೇನು ಅಂತ ಹೇಳಿದರೆ, ಕಂಬಳದ ಕೋಣಗಳನ್ನು ಓಡಿಸುವಾಗ ಕಟ್ಟುವಂತಹ ನೊಗ ಏನಿರ್ತದೆ ಅಥವಾ ಆ ಕೋಲುಗಳು ಏನಿರ್ತದೆ, ಇದರ ಬಗ್ಗೆ ಮಾಹಿತಿಯನ್ನು ನಾನು ಎಲ್ಲಿ ನೋಡಿರಲಿಲ್ಲ. ಇದರಲ್ಲೂ ಕೂಡ ಮರದ, ಬೆಳ್ಳಿಯ ಅಥವಾ ಹಿತ್ತಾಳೆಯ ನೊಗಗಳನ್ನು ನಾವು ನೋಡ್ಬೋದು. ಅದು ಯಾವ ರೀತಿಯಲ್ಲಿ ಹೇಗೆ ವಿಂಗಡಿಸ್ತಾರೆ, ಅದನ್ನು ಯಾವ ರೀತಿಯ ಕೋಣಗಳಿಗೆ ಬಳಸ್ತಾರೆ, ಆ್ಯಂಡ್ ಇದರಲ್ಲಿ ಕೂಡ ಕೆಲವಷ್ಟು ವೇಟ್ಸ್ಗಳಿರ್ತದಂತೆ. ಆ ಭಾರಕ್ಕೆ ತಕ್ಕಂತೆ ಕೋಣಗಳಿಗೆ ಬಳಸುವ ಈ ಒಂದು ನೊಗದ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ಹುಡುಕ್ತಾ ಬಂದೆ. ಕಂಬಳದ ಕೋಣಗಳಿಗೆ ಅಥವಾ ಕೋಣಗಳನ್ನು ನಾವು ವ್ಯಾಯಾಮವನ್ನು ಮಾಡಿಸುವಾಗ ಕಟ್ಟುವಂತಹ ಆ ಒಂದು ನೊಗ ಇರ್ಬೋದು ಅಥವಾ ಮರ ಇರ್ಬೋದು, ಇದರ ಬಗ್ಗೆ ಮಾಹಿತಿಯನ್ನು ನಾನು ಕೇಳಿಕೊಂಡು ಬಂದಾಗ ನಂದಲಿಕೆಯ ಶ್ರೀಕಾಂತ ಭಟ್ರು ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನನಗೆ ನೀಡಿದರು. ಇದು ನೊಗ ಅಂತ ಹೇಳ್ತೇವೆ ಇದಕ್ಕೆ. ಸೊ ಈ ನೊಗದ ಒಂದು ವಿಶೇಷತೆ ಹೇಳ್ತಾರೆ, ಯಾಕಂತ ಹೇಳಿದ್ರೆ ಇದನ್ನು ಮಾಡಿಸ್ಲಿಕ್ಕೆ ಆಗುದಾ ಅಥವಾ ಇದು ಹೇಗೆ ನೀವು ಪರ್ಚೇಸ್ ಮಾಡೋದು ಹೇಗೆ ಇರ್ತದೆ ಇದರದ್ದು? ಇದು ಮಾಡುವವರೇ ಇದ್ದಾರೆ, ಇದರು ಸ್ಪೆಷಲಿಸ್ಟೇ ಇದ್ದಾರೆ ಇದರದ್ದು. ಇದು ಹೂಡ್ಲಿಕ್ಕೂ ಇದು ನೊಗಬೇಕು, ಓಡ್ಲಿಕ್ಕೂ ಇದು ಬೇಕು. ಇದು ಎಲ್ಲ ಕೆಟಗರಿಗೂ, ಅಂದರೆ ನೇಗಿಲು, ಕಿರಿಯ, ಹಗ್ಗ, ಹಿರಿಯ, ಕಿರಿಯ ಎಲ್ಲಕ್ಕೂ, ಕಣಹಲಗೆ, ಅಡ್ಡಲಿಗೆ ಎಲ್ಲ ಕೆಟಗರಿಗೂ ಈ ನೊಗ ಬೇಕೇ ಬೇಕು. ಇದರಲ್ಲಿ ಅಂದರೆ ಮರದ ನೊಗ, ಮೂಲತಃ ಮರದ್ದು ಇರುವುದು ಇದು ನೊಗ. ಅದಕ್ಕೆ ನೋಡಿ, ಇದಕ್ಕೆ ಹಿತ್ತಾಳೆನೂ ಹಾಕ್ಬೋದು, ಹಿತ್ತಾಳೆನೂ ಹಾಕ್ತಾರೆ, ಬೆಳ್ಳಿನೂ ಹಾಕ್ಬೋದು. ಇದು ಬೆಳ್ಳಿದ್ದು, ಇದು ಹಿತ್ತಾಳೆದು. ಸೊ ಇದನ್ನು ಕೂಡ ನೀವು ಮಾಡಿಸಲೇಬೇಕು. ಇದನ್ನು ಪರ್ಟಿಕ್ಯುಲರ್ ಆಗಿ ಮಾಡುವವರು ಎಕ್ಸ್ಪರ್ಟ್ಸೇ ಇದ್ದಾರೆ, ಎಲ್ಲರಿಂದ ಆಗುದಿಲ್ಲ ಇದು. ಅಂದ್ರೆ ಯಾಕಂತ ಹೇಳಿದ್ರೆ, ಇದೊಂದು ಎಲ್ಲಿಯಾದ್ರೂ ಒಂದು ಓಪನ್ ಇದ್ರೆ ಕೈಗೆ, ಕಾಲಿಗೆ, ಕೋಣಗಳಿಗೆ ತಾಗ್ತದೆ. ತಾಗಬಾರದು ಎನ್ನುವ ಉದ್ದೇಶದಿಂದ ಎಲ್ಲ ಮೋಲ್ಡ್ ಮಾಡ್ತಾರೆ ನೋಡಿ. ಎಲ್ಲ ಎಲ್ಲಿ ಓಪನ್ ಇಲ್ಲ ಇದು. ಇದು ಮುಚ್ಚಿದ್ರೂ ಕೂಡ ಎಲ್ಲಿ ಓಪನ್ ಇಲ್ಲ. ಮತ್ತು ಈ ಅಡಿಗೆ ಹಾಕೋದಿಲ್ಲ, ಯಾಕಂತ ಹೇಳಿದ್ರೆ ಅವುಗಳ ಕತ್ತಿಗೆ ತಾಗಬಾರದು ಅಂತ ಹೇಳಿ. ಎಲ್ಲಿಯಾದ್ರೂ ಓಪನ್ ಇದ್ರೂ ಮರ ಮಾತ್ರ ಅಡಿಯಲ್ಲಿ. ಅಂದ್ರೆ ಅದಕ್ಕೆ ಮಾಡುವ ಒಂದು ಸ್ಪೆಷಲೈಸ್ಡ್ ವ್ಯಕ್ತಿಗಳೇ ಇದ್ದಾರೆ. ತುಂಬಾ ಜನ ಇಲ್ಲ, ಒಂದು 4-5 ಜನ ಇದ್ದಾರೆ ಅಷ್ಟೇ. ನಮ್ಮ ದಕ್ಷಿಣ ಉಡುಪಿಯಲ್ಲಿ ಒಂದು 3-4 ಜನ ಇದ್ದಾರೆ ಅಷ್ಟೇ. ಇದು ಮರ ಅಂತ ಹೇಳ್ತಾರೆ. ಇದು ಕಬ್ಬಿಣದೊಂದು ರಾಡ್. ಇದು ಹಗ್ಗದ ವಿಭಾಗದ ಕೋಣಗಳಿಗೆ ಅವುಗಳ ಕೋಡಿಗೆ ಕಟ್ತೇವೆ. ನೇಗಿಲಿಗೆ ನೊಗ ಮಾತ್ರ ಇರೋದು,
ಹಗ್ಗ ಮತ್ತು ಕಣಹಲಿಗೆ ಕೋಣಗಳಿಗೆ ಇದನ್ನು ಕಟ್ಟಲಿಕ್ಕಿದೆ. 2 ಕೋಣಗಳನ್ನು ಬೆಸೆದು ಕಟ್ಟಲಿಕ್ಕೆ ಇದೆ. ಇದು ಮರ ಅಂತ ಹೇಳೋದು ಯಾಕಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಮರದಲ್ಲೇ ಮಾಡ್ತಿದ್ರು ಇದನ್ನು. ಈಗ ಅದು ಮಧ್ಯೆ ಮಧ್ಯೆ ತುಂಡಾಗುವ ಕಾರಣ ಈಗ ರೋಡಲ್ಲಿ ಮಾಡ್ತಾರೆ. ಆದರೆ ಉದ್ದೇಶ ಒಂದೇ, ಅದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತೇಳಿ. ಅಂದರೆ 2 ಕೋಣಗಳಿಗೆ ಮಧ್ಯದಲ್ಲಿ ಕಟ್ಟುವಂಥ ಕೋಡಿಗೆ. ಕೋಡಿಗೆ. ಇದು ಬಲಿಷ್ಠ ಕೋಣಗಳು ಈ ರೋಡನ್ನು ಬೆಂಡ್ ಮಾಡಿ ಹಾಕ್ತವೆ. 1-2 ರೇಸ್ ಆದ ಕೂಡಲೇ ಕೆಲವು ಕಡೆ ಸತಿ ಬೆಂಡ್ ಆಗ್ತದೆ. ಅದಕ್ಕೆ ನಾವು ಸುಮಾರು ಎಕ್ಸ್ಟ್ರಾ ತಗೊಂಡು ಹೋಗ್ತೇವೆ ಹೋಗುವಾಗ. ಪಕ್ಕನೆ ಏನಾದರೂ ಬೆಂಡ್ ಆದರೆ ರೇಸ್ ಅಷ್ಟು ಬರೋದಿಲ್ಲ, ಸ್ವಲ್ಪ ಕಮ್ಮಿ ರೇಸ್ ಬರ್ತದೆ. ಅಂದರೆ ಸ್ಟೆಪ್ಪಲ್ಲಿ ಒಂದೇ ಸ್ಟೆಪ್ಪಲ್ಲಿ ಓಡಲಿಕ್ಕೆ ಆಗದ ಕಾರಣ ಅದು ಬೆಂಡ್ ಆದರೆ ಇದು ಯೂಸ್ಗೆ ಬರೋದಿಲ್ಲ. ಮತ್ತು ಈ ಬೆಂಡಾದ ರೋಡನ್ನು ಪುನಃ ಸ್ಟ್ರೈಟ್ ಮಾಡಿ ಕಟ್ಟಿದ್ರೂ ಅದು ಟೆಂಪರ್ ಹೋಗಿರ್ತದೆ, ಮತ್ತೆ ಪುನಃ ಆಗುದಿಲ್ಲ ಅದು. ಅಂದ್ರೆ ಈ ಒಂದು ಏನ್ ಸಾಮಗ್ರಿಗಳಿವೆ ನೊಗಕ್ಕೆ ಬೇಕಾಗಿರುವಂತದ್ದು ಎಲ್ಲ ಬಹಳಷ್ಟು ವಿಶಿಷ್ಟವಾದ ಪಾತ್ರವನ್ನ ಕಂಬಳಕೂಟದಲ್ಲಿ ವಹಿಸ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಅಷ್ಟೇ ರೆಡಿ ಆಗಿರ್ಬೇಕು. ಹಗ್ಗ ಇರ್ಬೋದು, ಬೇರೆ ಹಾಗೆ ಸುಮಾರಿದೆ. ಪ್ರಿಪರೇಷನ್ಸ್ ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗಿರ್ತದೆ. ಪ್ರತಿಯೊಂದು ಕೋಣಗಳ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಅದನ್ನ ರೆಡಿ ಮಾಡಬೇಕಾಗ್ತದೆ. ನೋಡಿ, ಇದು ಸುಮಾರು 3.5 kg ಇದೆ. 3 kg ಇದು. ಜೂನಿಯರ್ ವಿಭಾಗದ ಕೋಣಗಳಿಗೆ ಇಷ್ಟು ಹೆವಿ ಅವು ತಡ್ಕೊಳ್ಳೋದಿಲ್ಲ. ಇದು ಸೀನಿಯರ್ ಕೋಣಗಳಾದ ಕಾರಣ ಇದು 3 kg ವೆಯ್ಟ್ ಅನ್ನು ತಡಿತದೆ. ಇದು ಕೋಣಗಳಿಗೆ ಮುಖಕ್ಕೆ ಕಟ್ಟುವಂಥದ್ದು, ಚಂದ ಕಾಣಲಿಕ್ಕೆ. ಮತ್ತೆ ಇದು ಪೊಣಕೆ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ. ಪೊಣಕೆ ಅಂತ ಹೇಳಿದ್ರೆ ಒಂದು ಕೋಣ ಅಗಲ ಹೋಗಬಾರ್ದು ಅಂತ ಹೇಳಿ ಉದ್ದೇಶದಿಂದ ಗ್ಯಾಪಲ್ಲಿ ಕಟ್ತಾರೆ. ಇದು ನೊಗ ಕಟ್ಟಲಿಕ್ಕೆ ಕೋಡಿ ಅಂತ ಹೇಳ್ತಾರೆ. ಕೋಡಿ ಅಂತ. ಇದು ತೇಪುಗಳು, ಹಗ್ಗಗಳು. ಇದು ಈ ಕಬ್ಬಿಣದ ರಾಡನ್ನು ಕಟ್ಟುವ ಇದು ಹಗ್ಗ. ಇದು ಮರ ಕಟ್ಟುವ ಹಗ್ಗ. ಇದು ಹಾಗೆ ಸರ್, ನೀವು ಹೇಳಿದ್ರೆ ಈ ಕಂಬಳದಲ್ಲಿ ಕೂಡ ಬಹಳಷ್ಟು ವಿಭಾಗೀಯ ಮಟ್ಟದಲ್ಲಿ ಈ ಒಂದು ಕಂಬಳ ನಡೆಯುವಂತದ್ದು. ನೀವು ನೇಗಿಲು ಕೋಣ ಹೇಳಿದ್ರೆ, ಸೀನಿಯರ್ ಜೂನಿಯರ್ ಹೇಳಿದ್ರೆ, ಅದು ಯಾವ ರೀತಿಯಲ್ಲಿ ಅಂತ ಹೇಳಿ ಒಂದು ಹೇಳ್ಬೋದಾ? ಸಬ್ ಜೂನಿಯರ್ ಅಂತ ಇರ್ತದೆ. ಅಂದ್ರೆ ಹಲ್ಲ ಆಗುವವರೆಗೆ ಕೋಣದ್ದು ಸಬ್ ಜೂನಿಯರ್ ಅಲ್ಲಿ ಓಡಿಸ್ತಾರೆ. ಅದಾದ್ಮೇಲೆ 6 ಹಲ್ಲಿನವರೆಗೆ, 2, 4, 6 ಹಲ್ಲಿನವರೆಗೆ ಅದು ಜೂನಿಯರ್ನಲ್ಲಿ ಓಡ್ತದೆ. 6 ಹಲ್ಲ ಆದ್ಮೇಲೆ ಅದು ಸೀನಿಯರ್. ಅದರಲ್ಲಿ ಕೂಡ 2 ಇದೆ. ಒಂದು ನೇಗಿಲು ಹಿರಿಯ, ನೇಗಿಲು ಕಿರಿಯ, ಹಗ್ಗ ಹಿರಿಯ, ಹಗ್ಗ ಕಿರಿಯ ಅಂತ. ಅದೆಲ್ಲ ಆದ್ಮೇಲೆ ಕಣ ಹಲಗೆ ಮತ್ತೆ ಅಡ್ಡ ಹಲಗೆ, ಒಟ್ಟಿಗೆ 7 ಕ್ಯಾಟಗರಿ ಇದೆ. ಅದರಲ್ಲಿ ನಾನು ಕಂಬಳದ ಗದ್ದೆಯಲ್ಲಿ ನೋಡಿದಾಗೆ ಅದು ಮೈಲಿ ಮತ್ತೆ ಕೋಲುಗಳು. ಅದು ಕಣ ಹಲಗೆಗೆ ಕೋಲು ಅಂತ ಹೇಳಿದ್ರೆ ಮೀಟರ್ಗಿಂತ ಸ್ವಲ್ಪ ಕಮ್ಮಿ, 6.5 ಕೋಲು, 7.5 ಕೋಲು. ಆ ಹಲಗೆ ನೀರು, ಚಿಮ್ಮಿದ ನೀರು ಆ ನಿಶಾನಿಗೆ ಮುಟ್ಟಿದ್ರೆ 6.5 ಕೋಲಿಗೆ ಮುಟ್ಟಿದ್ರೆ 6.5 ಕೋಲು ಅಂತ ಹೇಳ್ತಾರೆ. 7.5 ಕೋಲು ಪ್ರೈಸ್ ಅದರ ಮೇಲೆ ಕೊಡ್ತಾರೆ. ಅದರ ಮೇಲೆ ಕೂಡ ಬಹುಮಾನ ಘೋಷಣೆ ಇರ್ತದೆ. ಕಣಹಲಗೆಗೆ ಮಾನದಂಡ ಸ್ಪೀಡ್ ಅಲ್ಲ, ನೀರು ನೋಡಿ ಕೊಡೋದು. ಹೌದು. ಬೇರೆ ಎಲ್ಲ ಕೆಟಗರಿಗೆ ಓಟವೇ ಮಾನದಂಡ ಆದರೆ ಹಲಗೆ ಹೊಣಕ್ಕೆ, ಕಣ ಹಲಗೆ ಹೊಣಕ್ಕೆ ನೀರನ್ನು ನೋಡಿ ಕೊಡ್ತಾರೆ. ನೀರು ಎಷ್ಟು ಎತ್ತರ ಚಿಮ್ಮಿದಂತ ನೋಡಿ ಅದಕ್ಕೆ ಕೊಡ್ತಾರೆ. ನಮ್ಮ ಕಂಬಳ ಕ್ಷೇತ್ರದ ಸರದಾರ ಶ್ರೀಕಾಂತ ಭಟ್ರಿಂದ ಇಷ್ಟೆಲ್ಲ ಮಾಹಿತಿಯನ್ನು ಪಡೆದುಕೊಂಡ ನಂತರ ಕಂಬಳದ ಕೋಣಗಳಿಗೆ ಈ ಒಂದು ಮರದಿಂದ ಯಾವ ರೀತಿಯಲ್ಲಿ ಕಟ್ಟುತ್ತಾರೆ ಅಂತ ಹೇಳುವುದನ್ನು ಕೂಡ ತಿಳಿದುಕೊಳ್ಳುವ ಹಂಬಲಾಯಿತು. ಅದಕ್ಕಾಗಿ ನನಗೆ ಗುರುರಾಜ ಆಚಾರ್ಯರು ಕಳಿಸಿದಂತಹ ಈ ಒಂದು ವಿಡಿಯೋ ಬಹಳಷ್ಟು ನೈಜ ಮಾಹಿತಿಯನ್ನು ಕೊಡ್ತಾ ಇತ್ತು. ಇಲ್ಲಿ ನೀವೇ ಈಗ ನೋಡ್ಬೋದು, ಟೀಮ್ ನಂದಳಿಕೆ ಏನಿದೆ, ಈ ಇಲ್ಲಿನ ಒಂದು ಯುವಕರ ತಂಡ ಈ ಒಂದು ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದೆ, ಕಂಬಳದ ಕೋಣಗಳನ್ನು ಯಾವ ರೀತಿಯಲ್ಲಿ ಸಿದ್ಧಪಡಿಸ್ತಾರೆ, ಮರದ ನೇಗಿಲುಗಳನ್ನು ಅಥವಾ ಕಬ್ಬಿಣದ ರಾಡ್ ಇರ್ಬೋದು ಅಥವಾ ಆ ಒಂದು ನೊಗ ಏನು ಹೇಳ್ತೇವೆ ಇದನ್ನು ಯಾವ ರೀತಿಯಲ್ಲಿ ಸಜ್ಜುಗೊಳಿಸ್ತಾರೆ, ಮತ್ತು ಕಂಬಳದ ಕೋಣಗಳಿಗೆ ಕಂಬಳದ ಗದ್ದೆಯಲ್ಲಿ ಓಡಲಿಕ್ಕೆ ಅದು ಯಾವ ರೀತಿಯಲ್ಲಿ ಸಹಕಾರಿಯಾಗ್ತದೆ, ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಯಾವುದೇ ರೀತಿಯ ನೋವಾಗದಂತೆ ಕೋಣಗಳನ್ನು ಸಿದ್ಧಪಡಿಸುವ ಪರಿಯನ್ನು ನೀವೇ ನೋಡಿ.
ಹೀಗೆ ಕಂಬಳದ ಕೋಣಗಳಿಗೆ ನೋವಾಗದಂತೆ ಇಂತಹ ಸಲಕರಣೆಗಳನ್ನು ಬಳಸಿ ಮತ್ತೊಂದು ಜೋಡಿ ಕೋಣದೊಂದಿಗೆ ಓಡುವಾಗಲೂ ಕೂಡ ಯಾವುದೇ ರೀತಿಯ ಕಷ್ಟವನ್ನ ಪಡದಂತೆ ಅವುಗಳು ಕಂಬಳದ ಗದ್ದೆಯಲ್ಲಿ ಓಡಲು ಸಹಕಾರಿಯಾಗುವಂತೆ ಅವುಗಳನ್ನು ಉತ್ತೇಜಿಸ್ತಾರೆ. ಅಷ್ಟೇ ಅಲ್ಲ, ನೆಜ್ಜೆ ಕಂಬಳ, ಜೋಡು ಕಂಬಳ, ಅಡ್ಡಹಲಗೆ ಕಂಬಳ ಮತ್ತು ಸ್ಪರ್ಧಾತ್ಮಕ ಕಂಬಳಗಳನ್ನು ನಾವು ಕಂಬಳದ ಒಂದು ಮಹೋತ್ಸವದಲ್ಲಿ ವಿವಿಧ ವಿಭಾಗೀಯ ಮಟ್ಟದಲ್ಲಿ ಕೂಡ ನೋಡಬಹುದು. ಆ್ಯಂಡ್ ಕಂಬಳದ ಕೋಣಗಳನ್ನು ಅಲಂಕರಿಸುವ ರೀತಿ ಇದೆಯಲ್ಲ, ಇದು ಬಹಳಷ್ಟು ಮೆರುಗನ್ನು ನೀಡ್ತದೆ. ಕಂಬಳದ ಕೋಣಗಳನ್ನು ಕೂಡ ಬಹಳಷ್ಟು ಶೃಂಗಾರ ಮಾಡಿ ಅವುಗಳನ್ನು ಕರೆತರುವಂಥದ್ದು ಕೂಡ ಬಹಳಷ್ಟು ಅಭಿಮಾನಿಗಳಿಗೆ ಮುದವನ್ನು ನೀಡುವುದಂತೂ ಖಂಡಿತ. ಅಂಚಾದಿಪ್ಪುನಗ ಈ ಕಾರ್ಯಕರ್ಚದ ತಮೇರಿಲಾದಿ ಕುಣಂಚಿನ ಮಟ್ಟಾರಿಯುವ ಬಾಂಧವ್ಯರು ಆಯೋಜನೆ ಬಂದು ಈ ಕಾರ್ಯಕ್ರಮ ಒಂದು ಎಟ್ಟೆ ಮೂರ್ತೋಡು ಎಟ್ಟೆ ಲೇಸಿಗೆ ಸಾಕ್ಷಿ ಆಗ್ತದೆ ಎಂದು ನಮ್ಮ ಪೆರ್ಮೆಯನ್ನು ಪಡೆಪ. ಹೀಗೆ ತುಳುನಾಡಿನ ಜನಪದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವಂತಹ ಕಂಬಳವು ಕಂಬಳದ ಕೋಣಗಳನ್ನು ಮಾಡುವ ಆರೈಕೆಗೂ ಕೂಡ ಹೆಸರುವಾಸಿಯಾಗಿದೆ. ಕಂಬಳದ ಕೋಣಗಳಿಗೆ ಕೊಡುವಂತಹ ಒಂದು ಪ್ರಾಶಸ್ತ್ಯ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಬಹಳಷ್ಟು ಜನರು ಕಂಬಳದ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತಾರೆ, ಅವುಗಳಿಗೆ ಯಾವ ರೀತಿಯ ವ್ಯಾಯಾಮವನ್ನು ಕೊಡಲಾಗ್ತದೆ ಎನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ನನ್ನ ಮುಂದಿನ ಲಾಗ್ನಲ್ಲಿ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಇಂತಹ ಇನ್ಫಾರ್ಮೇಟಿವ್ ಆ್ಯಂಡ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.